ನಾಗದೇವನಹಳ್ಳಿಯಲ್ಲಿರುವಂತಹ ಚಿತ್ರಕೂಟ ಕೌಶಲ್ಯ ಶಾಲೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನಲ್ಲಾದಂತಹ ಅಗ್ನಿ ಅನಾಹುತ ಇದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶಾಲೆಯೊಂದರಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಶಾಲೆಯ ಒಳಗಡೆ ಇದ್ದಂತಹ ಮಕ್ಕಳನ್ನು ತತ್ಕ್ಷಣಕ್ಕೆ ಸೇಫ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಶಿಕ್ಷಕರು ಅಲರ್ಟ್ ಆದರೂ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತಹ ಮಕ್ಕಳನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಇಡೀ ಶಾಲೆಯ ಕಟ್ಟಡಕ್ಕೇನೆ ಬೆಂಕಿ ಆವರಿಸಿಕೊಂಡಿತ್ತು. ದಟ್ಟದಾದ ಕಪ್ಪು ಹೊಗೆ ಹೇಗೆ ಆವರಿಸಿಕೊಂಡಿದೆ, ಬೆಂಕಿ ಹೇಗೆ ಧಗಧಗಿಸ್ತಾ ಇದೆ ಅನ್ನುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಷ್ಟೇ ಸ್ಕೂಲ್ ರೀಓಪನ್ ಆಗಿದೆ. ಮಕ್ಕಳು ಕೂಡ ಸ್ಕೂಲಿಗೆ ಬಂದಿದ್ರು. ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕೆಂಗೇರಿಯ ನಾಗದೇವನಹಳ್ಳಿ ಬಳಿಯ ಪ್ರೈವೇಟ್ ಸ್ಕೂಲ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಬಹುಮಹಡಿ ಕಟ್ಟಡ ಇದು, ಶಾಲೆ ಇದು. 3 ಮತ್ತು 4ನೇ ಫ್ಲೋರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಮಕ್ಕಳೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಕೂಗುತ್ತಾ ಕ್ಲಾಸ್ನ ರೂಮ್ ಒಳಗಡೆ ಇರ್ತಾರೆ. ತತ್ಕ್ಷಣಕ್ಕೆ ಶಿಕ್ಷಕರು ಅಲರ್ಟ್ ಆಗ್ತಾರೆ. ಶಾಲೆಯ ಆಡಳಿತ ಸಿಬ್ಬಂದಿ ಕೂಡ ಅಲರ್ಟ್ ಆಗಿ ಮಕ್ಕಳನ್ನು ರಕ್ಷಿಸಲಾಗಿದೆ. ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ 2000 ಅಂತೆ. ಬೆಳಗ್ಗೆ 9 ಗಂಟೆಗೆ ಶಾಲೆ ಓಪನ್ ಆಗಿರುತ್ತೆ. 10:15ರ ಸುಮಾರಿಗೆ 4ನೇ ಫ್ಲೋರ್ನಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತಕ್ಷಣವೇ ಶಿಕ್ಷಕರು ಅಲರ್ಟ್ ಆಗ್ತಾರೆ. ಮಕ್ಕಳನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತತ್ಕ್ಷಣಕ್ಕೆ ಫೈರ್ ಇಂಜಿನ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಬೆಂಕಿ ನಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸಾಮಾನ್ಯವಾಗಿ ಶಾಲೆಯಲ್ಲಿ ಈ ಅಗ್ನಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಬಟ್ ಇಲ್ಲಿ ಅದು ಇರಲಿಲ್ವಾ ಅನ್ನುವಂತಹದ್ದು ಮೊದಲ ಪ್ರಶ್ನೆ. ಮತ್ತೊಂದು ಕಡೆ ಈ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ. ಪ್ರೇಮ್, ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸ್ಕೂಲ್ ಕಟ್ಟಡದಲ್ಲಿರುವಂತಹ 4ನೇ ಫ್ಲೋರ್ ಅಲ್ಲಿ ಆಡಿಟೋರಿಯಂ ಇದೆ. ಆಡಿಟೋರಿಯಂ ನಲ್ಲಿ ಮೊದಲಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಅದರ ಮುಂದುವರೆದ ಭಾಗವಾಗಿ 4 ಮತ್ತೆ 3ನೇ ಫ್ಲೋರಿಗೆ ಬೆಂಕಿ ಆವರಿಸಿಕೊಂಡಿರುವಂತದ್ದು. ದೊಡ್ಡ ಮಟ್ಟದಲ್ಲಿ ಇಡೀ ಕಟ್ಟಡಕ್ಕೆ ಬೆಂಕಿ ಬೀರುತ್ತೆ. ಯಾವಾಗ ಪ್ರಾರಂಭದಲ್ಲಿ ಆಡಿಟೋರಿಯಂ ನಲ್ಲಿ ಬೆಂಕಿ ಕಾಣಿಸ್ಕೊಡುತ್ತೋ ಆ ಸಂದರ್ಭದಲ್ಲೇ ಅಲ್ಲಿನ ಸಿಬ್ಬಂದಿಗಳು ಅಲರ್ಟ್ ಆಗಿ ಎಲ್ಲ ಶಿಕ್ಷಕರಿಗೂ ಕೂಡ ಇಮಿಡಿಯೇಟ್ ಮಾಹಿತಿ ನೀಡಿ ಸ್ಕೂಲ್ ನಲ್ಲಿ ಇದ್ದಂತ ಎಲ್ಲ ಮಕ್ಕಳನ್ನು ಕೂಡ ತಕ್ಷಣಕ್ಕೆ ಹೊರಗಡೆ ಕಳಿಸುವಂತ ಕೆಲಸವನ್ನು ಮಾಡಿರುವಂತದ್ದು. ಯಾವಾಗ ಮಕ್ಕಳು ಹೊರಗಡೆ ಹೋಗ್ತಿದಂತೆ ಬೆಂಕಿ ಕ್ಷಣ ಮಾತ್ರದಲ್ಲೇ 3 ಮತ್ತೆ 4ನೇ ಫ್ಲೋರ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಉರಿತಾ ಇರುವಂತದ್ದು. ಬೆಳಗ್ಗೆ ಎಂದಿನಂತೆ 9 ಗಂಟೆಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ. ಬಂದಂತ ವೇಳೆಯಲ್ಲಿ 10:15 ಸುಮಾರಿಗೆ ಈ ಬೆಂಕಿ ಹೊತ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ನಂತರದಲ್ಲಿ ಎಲ್ಲ ಕೂಡ ಹೊರಗಡೆ ಬಂದಿರುವಂತದ್ದು. ಈ ಆಡಿಟೋರಿಯಂ ಏನಿದೆ ಅಲ್ಲಿ ಕೆಲವೊಂದು ಸ್ಪೋರ್ಟ್ಸ್ ಐಟಮ್ ಎಲ್ಲ ಇಟ್ಟಿದ್ದಾರೆ. ಮೊದಲಿಗೆ ಅಲ್ಲೇ ಫೈರ್ ಆಗಿ ಆನಂತರದಲ್ಲಿ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕೆನ್ನಾಲಿಗೆ ಇಡೀ ಬಿಲ್ಡಿಂಗ್ ಗೆ ಹರಡಿರುವಂತದ್ದು. ಸದ್ಯಕ್ಕೆ ನಮಗಿರುವಂತಹ ಮಾಹಿತಿ ಪ್ರಕಾರ ಈ ಸ್ಕೂಲ್ ಏನಿದೆ ನಾಗದೇವನಹಳ್ಳಿ ಬಳಿಯ ಈ ಖಾಸಗಿ ಸ್ಕೂಲ್ ಸುಮಾರು 2000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತವೆ. ಯಾವ ಭಾಗದಲ್ಲಿ ಪ್ರತಿಷ್ಠಿತ ಸ್ಕೂಲ್ ಅಂತ ಎನ್ಸ್ಕೊಂಡಿರುವಂತದ್ದು. ಅಂತ ಸ್ಕೂಲ್ ನಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ನಡೆದಿರುವಂತದ್ದು. ಅದೃಷ್ಟವಶಾತ್ ಯಾವುದೋ ಮಕ್ಕಳಿಗೆ ಏನು ಹಾನಿ ಆಗಿಲ್ಲ. ಆ ತಕ್ಷಣಕ್ಕೆ ಅಲ್ಲಿದ್ದಂತ ಸಿಬ್ಬಂದಿ ಮತ್ತು ಶಿಕ್ಷಕರು ಅಲರ್ಟ್ ಆಗಿ ಅವರನ್ನ ರಕ್ಷಣೆ ಮಾಡಿ ಹೊರಗಡೆ ಕರ್ಕೊಂಬರುವಂತ ಕೆಲಸ ಮಾಡಿರುವಂತದ್ದು. ಇಲ್ಲ ಅಂದಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ ಆಗುವಂತ ಸಾಧ್ಯತೆ ಇತ್ತು. ಮತ್ತೆ ಹಲವು ಅವಘಡಗಳು ಕೂಡ ಸಂಭವಿಸ್ತಾ ಇದ್ವು. ಸದ್ಯಕ್ಕೆ ಮಾಹಿತಿ ಪ್ರಕಾರ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಮತ್ತೆ 3, 4ನೇ ಬಿಲ್ಡಿಂಗ್ ಅಲ್ಲಿ ಫೈರ್ ಇನ್ನು ನಡೀತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.